ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು. ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಅನುವು ಮಾಡಿಕೊಟ್ಟ ವಿಷನ್ ಚಾನೆಲ್ ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೇನೆ. ದೇವರು ಈ ಸೇವೆಯನ್ನು ಅಭಿವೃದ್ಧಿಪಡಿಸಲಿ. ಅನೇಕರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲೇಬೇಕಾದ ಸಮಯ. ನಾನಾ ವಿಧದಲ್ಲಿ ನಾನಾ ವಿಷಯಗಳು ಜನರ ಮನಸ್ಸನ್ನು, ಹೃದಯವನ್ನು ಕಲುಷಿತಗೊಳಿಸ್ತಿರುವಲ್ಲಿ ಇಂಥ ಮಾಧ್ಯಮಗಳ ಮೂಲಕ ಕರ್ತನ ವಾಕ್ಯ ಪ್ರಸಾರವಾಗುವಂಥದ್ದು ದೊಡ್ಡ ಲಾಭವೇ. ಈ ದಿನ ನಮ್ಮ ವಾಕ್ಯ ಧ್ಯಾನದಲ್ಲಿ ನಾವು ಧ್ಯಾನಿಸುವಂಥ ವಿಷಯ ಫಿಲಿಪ್ಪಿ ಪತ್ರಿಕೆಯಲ್ಲಿ ತಿಮೋಥೆಯನ ಸೇವಾಸಕ್ತಿ. ನಮ್ಮ ವಾಕ್ಯದಾನಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯದ ಭಾಗ ಫಿಲಿಪ್ಪಿ 2ನೇ ಅಧ್ಯಾಯ 21ನೇ ವಚನ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಮತ್ತೊಮ್ಮೆ ಓದ್ತೇನೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ನಾವೀಗ ಓದಿದಂಥ ವಾಕ್ಯ ಇದು ಶ್ರೇಷ್ಠ ಅಪೋಸ್ತಲನಾದ ಶ್ರೀ ಪೌಲನು ತನ್ನ ಜೊತೆ ಸೇವಕನಾದ ತಿಮೋಥೆಯನ ಕುರಿತು ಸಾಕ್ಷಿ ಹೇಳುತ್ತಾ ಆತನು ಬರೆದ ಮಾತು. ಇದು ತಿಮೋಥೆಯನ ಕುರಿತಾದ ಸಾಕ್ಷಿ. ತಿಮೋಥೆಯನ ಈ ಸ್ವಭಾವಗಳನ್ನ ನೋಡುವುದಕ್ಕೆ ಮೊದಲು ನಾವು ಫಿಲಿಪ್ಪಿ ಪತ್ರಿಕೆಯ ಕುರಿತಾದ ಒಂದು ಸಣ್ಣ ಪೀಠಿಕೆ ನೋಡೋಣ. ಫಿಲಿಪ್ಪಿ ಎಂಬುವಂಥದ್ದು ಇದೊಂದು ಮೆಕೆದೋನಿಯ ಸೀಮೆಯ ಪಟ್ಟಣ. ಪೌಲನು ಮೆಕೆದೋನಿಯ ಸೀಮೆಯಲ್ಲಿ ಒಂದು ವೇಳೆ ಮೊಟ್ಟ ಮೊದಲು ಸುವಾರ್ತೆ ಸಾರಿದಂಥ ಪಟ್ಟಣ. ಅಪೊಸ್ತಲ ಕೃತ್ಯ 16ರಲ್ಲಿ ಪೌಲನು ಲೂದ್ಯಳನ್ನು ಸಂಧಿಸಿದ್ದು, ಗಾಢಗಾತಿಯಲ್ಲಿದ್ದ ಕಣಿ ಹೇಳುವ ಆತ್ಮವನ್ನು ಗದರಿಸಿ ಓಡಿಸಿದ್ದು, ಅದರ ನಿಮಿತ್ತವಾಗಿ ಪೌಲ ಸೀಲ ಸೆರೆಮನೆಯಲ್ಲಿ ಬಿದ್ದದ್ದು, ಚಡಿಪೆಟ್ಟುಗಳನ್ನ ತಿಂದದ್ದು, ಮಧ್ಯರಾತ್ರಿಯಲ್ಲಿ ಪೌಲ ಸೀಲ ಕರ್ತನನ್ನು ಪ್ರಾರ್ಥಿಸ್ತಾ ಸ್ತುತಿಸಿದ್ದು, ದೊಡ್ಡ ಭೂಕಂಪ ಉಂಟಾಗಿ ಅಸ್ಥಿವಾರಗಳು ಕದಲಿ ಕದಗಳು ತೆರೆದು ಎಲ್ಲರ ಬೇಡಿ ಕಳಚಿ ಸೆರೆಯ ಕೈದಿಗಳೆಲ್ಲ ಓಡಿ ಹೋದರೇನೆ ಎನ್ನುವಂಥ ಗಾಬರಿಲಿದ್ದ ಜೈಲು ಅಧಿಕಾರಿಗೆ ಪೌಲನು ಹೆದರಬೇಡ ಎಂಬುದಾಗಿ ಹೇಳುವಾಗ ಆತನು ರಕ್ಷಣೆಗಾಗಿ ತವಕಿಸಿ ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕೆನ್ನುವಂಥ ಪ್ರಶ್ನೆ. ನಂತರ ಪೌಲನು ಆತನಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡುವಾಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆ ರಕ್ಷಣೆ ಹೊಂದುವಿ ಎಂಬ ಮಾತನ್ನು ಕೇಳಿ ಆತನ ಮನೆಗೆ ತೆಗೆದುಕೊಂಡು ಹೋದದ್ದು. ಆತನು ಆ ರಾತ್ರಿಯೇ ಪೌಲನು ಸೆರೆ ಯಜಮಾನಿಗೂ ಅವನ ಕುಟುಂಬದವರಿಗೂ ಇನ್ಯಾರ್ಯಾರು ಸೇರಿದ್ರೆಲ್ಲರಿಗೂ ಸುವಾರ್ತೆ ಹೇಳಿ ಆ ಮಧ್ಯರಾತ್ರಿ ದೀಕ್ಷಾಸ್ನಾನ ತೆಗೆದುಕೊಂಡದ್ದು. ದೀಕ್ಷಾಸ್ನಾನ ಮುಗಿಸಿ ಬಂದ ನಂತರ ರಾತ್ರಿ ಊಟ ಮಾಡಿದ್ದು. ಎಲ್ಲ ಸಂಗತಿಗಳು ನಡೆದದ್ದು ಫಿಲಿಪ್ಪಿ ಪಟ್ಟಣದಲ್ಲಿ. ನಾವು ಓದೋ ಪತ್ರಿಕೆಗಳಲ್ಲಿ ಥೆಸಲೋನಿಕ ಪಟ್ಟಣ ಮತ್ತು ಫಿಲಿಪ್ಪಿ ಪಟ್ಟಣ ಇದೆಲ್ಲವೂ ಮೆಕೆದೋನಿಯ ಸೀಮೆ. ಪೌಲ, ಫಿಲಿಪ್ಪಿ, ಥೆಸಲೋನಿಕ ಇವರಿಗೆ ಪತ್ರ ಬರಿಬೇಕಾದ್ರೆ ಇವರೆಲ್ಲರೂ ಬಹಳ ಹೊಸ ವಿಶ್ವಾಸಿಗಳು. ಒಂದು ವೇಳೆ ಕೂಸು ಸಭೆ ಎಂಬುದಾಗಿ ಹೇಳಿದ್ರು ಅನುಮಾನವಿಲ್ಲ, ಬೇಬಿ ಚರ್ಚ್. ಆದರೆ ಪೌಲನು ಅವರಿಗೆ ಆ ಆರಂಭದ ದಿನಗಳಲ್ಲಿಯೇ ಕ್ರಿಸ್ತನ ಕುರಿತಾಗಿ ಹಾಕಿದ ಅಡಿಪಾಯ, ಕ್ರಿಸ್ತನ ಸಭೆ ಕುರಿತಾಗಿ ಆತನು ಬೋಧಿಸುವಂಥ ವಿಚಾರಗಳು, ಸುವಾರ್ಥ ಸೇವೆಗಾಗಿ ಪ್ರಯಾಸ ಪಡಲಿಕ್ಕೆ ಆತನು ಅವರಲ್ಲಿ ಉಂಟು ಮಾಡಿದ ಪ್ರೋತ್ಸಾಹ, ಸುವಾರ್ತೆ ಸಾರುವುದಕ್ಕಾಗಿ ಅವರಲ್ಲಿರುವಂಥ ಉತ್ಸಾಹ, ಹಿಂಸೆಯನ್ನು ಸಹಿಸಿಕೊಳ್ಳುವ ರೀತಿ, ಕರ್ತನ ಬರೋಣವನ್ನು ನಿರೀಕ್ಷಿಸುವ ನಿರೀಕ್ಷೆ, ಇವೆಲ್ಲವನ್ನ ಆ ಸಭೆಗಳ ಕುರಿತು ಓದುವಾಗ ಬಹಳ ಸೊಗಸಾಗಿದೆ. ಇದರಲ್ಲಿ ಫಿಲಿಪ್ಪಿ ಪತ್ರಿಕೆ ಇದರಲ್ಲಿ 4 ಅಧ್ಯಾಯಗಳಿದೆ. 4 ಅಧ್ಯಾಯಗಳಲ್ಲಿ ಪೌಲನ ಬಹಳ ಪ್ರತಿ ಅಧ್ಯಾಯಗಳಲ್ಲಿ ತಪ್ಪದೆ ಆತನು ಹೇಳುವಂಥ ಮಾತು ಸಂತೋಷಿಸ್ತೇನೆ, ಅಥವಾ ಕರ್ತನಲ್ಲಿ ಸಂತೋಷಿಸ್ತೇನೆ, ಅಥವಾ ನೀವು ಸಂತೋಷಿಸಿರಿ, ನಾನು ಸಂತೋಷಿಸ್ತೇನೆ. ಅನೇಕ ವಿಚಾರಗಳಿಗೆ ಸಂತೋಷ 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 ಅಂತಾನೆ. ಈ ಸಂತೋಷದ ಕುರಿತಾಗಿ ಬರೆಯುವ ಪೌಲ ಆತನು ಸೆರೆಯಲ್ಲಿ ಕೈದಾಗಿದ್ದಾನೆ. ಯಾವ ಸ್ಥಿತಿಯಲ್ಲಿ ಇದನ್ನ ಗೊತ್ತಿಲ್ಲ. ಬಹಿರಂಗವಾಗಿ ಸುವಾರ್ತೆ ಸಾರುವುದಕ್ಕೆ ಅವಕಾಶವಿಲ್ಲದವನು.
ಆದರೆ ತಾನಿದ್ದ ಸ್ಥಿತಿಯಲ್ಲಿಯೇ ಆತನು ಸಂತುಷ್ಟನಾಗಿಯೂ ಸಂತೋಷವುಳ್ಳವನಾಗಿದ್ದುಕೊಂಡು ಅನೇಕರನ್ನು ಕ್ರಿಸ್ತನಲ್ಲಿ ಸಂತೋಷ ಪಡುವುದಕ್ಕಾಗಿ ಆತನು ಉತ್ತೇಜಿಸ್ತಾನೆ. ಈ ಸಂತೋಷ ಅನುಭವಿಸುವುದಕ್ಕಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ದೊಡ್ಡ ಆಹ್ವಾನವಿದೆ. 4 ಅಧ್ಯಾಯಗಳಲ್ಲಿ ಈ ಸಂತೋಷದ ಕುರಿತಾದ ಉಲ್ಲೇಖವಿದೆ. ಈ ಮೊದಲನೆಯ ಅಧ್ಯಾಯ ವಿಶೇಷವಾಗಿ ಸುವಾರ್ಥ ಸೇವೆಗೆ ಒತ್ತು ಕೊಡುವುದಕ್ಕಾಗಿ ಮಾತನಾಡುವ ಅಧ್ಯಾಯವಾಗಿದೆ. ಮೊದಲನೇ ಅಧ್ಯಾಯದ ಮಾತುಗಳೆಲ್ಲವೂ ಸುವಾರ್ಥ ಸೇವೆಗಾಗಿ. ಅದರಲ್ಲಿ ಆತನು ನಾನಾ ಮಾತುಗಳನ್ನ ಬರೀತಾನೆ. ಮೊದಲನೇ ಅಧ್ಯಾಯದ 5ನೇ ವಚನದಲ್ಲಿ ಆತನು ಫಿಲಿಪ್ಪಿ ಪಟ್ಟಣದವರ ಬಗ್ಗೆ ಹೆಮ್ಮೆಯಿಂದ ಬರೆಯುವ ಮಾತು, ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರಿ. ಫಿಲಿಪ್ಪಿ ಪಟ್ಟಣದವರು ಸುವಾರ್ತೆ ಕೇಳಿದ ಮೊದಲನೇ ದಿವಸದಿಂದ ಪೌಲನು ಸೆರೆಯಲ್ಲಿ ಇದ್ದುಕೊಂಡು ಈ ಪತ್ರ ಬರೆಯುವ ಆ ದಿನದವರೆಗೂ ಸುವಾರ್ಥ ಸೇವೆಯಲ್ಲಿ ಪೌಲನೊಂದಿಗೆ ಸಹಕಾರಿಗಳು. ಕೂಸು ಸಭೆ ಸುವಾರ್ಥ ಸೇವೆಯಲ್ಲಿ ಆಸಕ್ತಿಯುಳ್ಳದು. ಮತ್ತು ಪೌಲ ಇನ್ನು ಅನೇಕ ವಿಚಾರಗಳನ್ನು ಬರಿತಾನೆ ಮೊದಲನೇ ಅಧ್ಯಾಯದಲ್ಲಿ. ಅದರಲ್ಲಿ ಸುವಾರ್ತೆ ಸಾರುವವರ ಬಗ್ಗೆ, ಅದರಲ್ಲಿ ಆತನಿಗೆ ಒಂದು ದುಃಖ ಇದೆ. ಆ ದುಃಖದಲ್ಲಿ ಆತನು ಸಂತೋಷ ಪಡುವುದನ್ನು ಹೇಳ್ತಾನೆ. ಕಾರಣ, ಕ್ರಿಸ್ತನ ಸುವಾರ್ತೆ ಸಾರುವ ಬೇರೆ ಕೆಲವರು ಪೌಲನು ಸೆರೆಯಲ್ಲಿ ಹಿಂಸೆಯಲ್ಲಿ ಬಿದ್ದದನ್ನು ಉಲ್ಲೇಖಿಸಿ ಮಾತನಾಡುವಾಗ ಕೆಲವರು ಪೌಲನಿಗೆ ಸಮಾಧಾನ ಸಂತೋಷ ಉಂಟಾಗುವಂತೆ ಮಾತನಾಡ್ತಾರೆ, ಕೆಲವರು ಪೌಲನಿಗೆ ಬಹಳ ವೇದನೆ ಆಗುವಂತೆ ಚುಚ್ಚಿ ಮಾತನಾಡ್ತಾರೆ. ಆದರೆ ಪೌಲನಲ್ಲಿ ಪಟ್ಟುಕೊಳ್ಳುವಂಥ ಸಂತೋಷ ಅವರು ಆತನು ಹೇಳ್ತಾನೆ 18ನೇ ವಚನದಲ್ಲಿ, ಅವರು ಕಪಟದಿಂದ ಆಗಲಿ ಸತ್ಯದಿಂದ ಆಗಲಿ, ಕೆಲವರು ಕಪಟತನದಿಂದ ಸುವಾರ್ತೆ ಸಾರುವವರು, ಕೆಲವರು ಸತ್ಯದಿಂದ ಸುವಾರ್ತೆ ಸಾರುವವರು. ಆದರೆ ಆತನು ಹೇಳ್ತಾನೆ, ಹೇಗೂ ಕ್ರಿಸ್ತನನ್ನು ಸಾರ್ತಾರಲ್ಲ ಅದಕ್ಕೆ ಅವನಿಗೆ ಸಂತೋಷ ಅಂತಾನೆ. ಅದರ ಅಧ್ಯಾಯದ ಅಂತ್ಯಕ್ಕೆ ಬರಬೇಕಾದ್ರೆ ಆತನು ಹೇಳ್ತಾನೆ, ಅವನ್ನ ಉತ್ತೇಜಿಸಿ ಹೇಳ್ತಾನೆ 27ನೇ ವಚನದಲ್ಲಿ, ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳ್ರಿ, ಕ್ರಿಸ್ತನ ಸುವಾರ್ತೆಗಾಗಿ ಯೋಗ್ಯರಾಗಿ ನಡೀರಿ. ಇದನ್ನು ಹೇಳಿ ಅದರ ಅಂತ್ಯೋಕ್ತಿ ಬರಿಬೇಕಾದ್ರೆ 29ನೇ ವಚನದಲ್ಲಿ ಬರೀತಾನೆ. ಮೊದಲನೇ ಅಧ್ಯಾಯದ 29ನೇ ವಚನದಲ್ಲಿ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮತ್ತು ಕ್ರಿಸ್ತನಿಗಾಗಿ ಬಾಧೆ ಪಡುವುದು, ಅಂದರೆ ಸೇವೆಯಲ್ಲಿ ಬಾಧೆ ಪಡುವುದು, ಇದು ಫಿಲಿಪ್ಪಿ ಸಭೆಗೆ ಅನುಗ್ರಹವಾಗಿ ವರವಾಗಿ ಕೊಡಲ್ಪಟ್ಟ ವಿಚಾರ. ಪೌಲನಿಗೂ ಹಾಗೇ ಇದೆ ಎಂಬುದಾಗಿ 30ನೇ ವಚನ ಹೇಳ್ತಾನೆ. 29ರಲ್ಲಿ ಇದು ಫಿಲಿಪ್ಪಿ ಸಭೆಯವ್ರಿಗೆ ಹಾಗೆ ಕೊಡಲ್ಪಟ್ಟಿದೆ ಅಂತಾನೆ. 2ನೇ ಅಧ್ಯಾಯಕ್ಕೆ ಬಂದರೆ 2ನೇ ಅಧ್ಯಾಯದಲ್ಲಿ ಆತನು 3 ವ್ಯಕ್ತಿತ್ವಗಳನ್ನ ಪರಿಚಯ ಪಡಿಸ್ತಾನೆ. ಒಂದು ಕ್ರಿಸ್ತನು, 2ನೇದು ತಿಮೋತಿಯನು, 3ನೇದು ಎಪಫ್ರೋದಿತನು. ಇವರು ಮೂವರು ಅವರು ದೇವರಾಜ್ಯದ ಮಿತ್ತವಾಗಿ ಅವರ ಪ್ರಯತ್ನ, ಅವರ ಮನೋಸ್ಥಿತಿ ಇವೆಲ್ಲವೂ ಏನೆಂಬುದನ್ನು ಬಹಳ ಸೊಗಸಾಗಿ ಆತನು ಈ 2ನೇ ಅಧ್ಯಾಯದಲ್ಲಿ ಬರೀತಾನೆ. ಕ್ರಿಸ್ತನ ಕುರಿತಾಗಿ ಬರೆದ ರಹಸ್ಯಗಳು ಅದು ಸರ್ವಕಾಲೀನ ಶ್ರೇಷ್ಠವಾದ ಸಂಗತಿಗಳು. ಆದಿಂದಿದ್ದ ಯೇಸುವನ್ನು, ಆದಿಲಿದ್ದ ವಾಕ್ಯವಾದ ಯೇಸುವನ್ನು ಅಥವಾ ಆದಿಲಿದ್ದ ದೇವರು ಎಂಬ ಯೇಸುವನ್ನು ಆತನು ಮಾತನಾಡ್ತಾ ಈಗ ಮಹಿಮೆಯಲ್ಲಿರುವಂಥ ಯೇಸುವಿನ ತನಕವು ಬಹಳ ಸೊಗಸಾಗಿ ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಬರೀತಾನೆ. ಈಗ ಆತನಿಗಾಗಿ ನಾವು ಹೇಗಿರಬೇಕೆಂಬುದನ್ನು ಆತನು ತೋರ್ಪಡಿಸ್ತಾನೆ. 3ನೇ ಅಧ್ಯಾಯಕ್ಕೆ ಬರುವಾಗ 3ನೇ ಅಧ್ಯಾಯದ ವಿಷಯ ಹೀಗೆ ಅನ್ನಿಸ್ತದೆ. ಆತನು ಒಂದು ತಕ್ಕಡಿಯ ಅನುಭವ ತೋರಿಸ್ತಾನೆ. ಈಗಿನ ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್ ಬಗ್ಗೆ ನಾನು ಮಾತನಾಡ್ತಿಲ್ಲ. ಅದಕ್ಕಿಂತ ಹಿಂದೆ ಇದ್ದಂಥ ತಕ್ಕಡಿ, 2 ತಟ್ಟೆಗಳು ಅದನ್ನು ತೂಗುವಂಥದ್ದು, ಅದರ ಆ ರೀತಿಯಾದ ಒಂದು ಸಂಗತಿನಲ್ಲಿ ಮಾತನಾಡ್ತಾನೆ. ಆ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಆತನು ಲೋಕವನ್ನಾಗಲಿ ಅಥವಾ ಲೋಕದಲ್ಲಿ ತನಗಿರುವಂಥ ಸಕಲ ಹಿರಿಮೆಗಳನ್ನು ಆತನು ಇಟ್ಟರೆ, ಇನ್ನೊಂದು ಭಾಗದಲ್ಲಿ ಕ್ರಿಸ್ತನನ್ನು ಮಾತ್ರ ಇಡ್ತಾನೆ. ಹಾಗಾದರೆ ಲೋಕದ ಸಕಲ ಹಿರಿಮೆ, ಲೋಕದ ಸಕಲ ಮಹಿಮೆ, ಮತ್ತೊಂದು ಕಡೆ ಕ್ರಿಸ್ತನು ಎನ್ನುವಂಥ ವಿಷಯವಿಟ್ಟರೆ, ಕ್ರಿಸ್ತನ ಕುರಿತಾದ ಜ್ಞಾನ, ಕ್ರಿಸ್ತನಿಗಾಗಿ ಪಡುವ ಪ್ರಯಾಸ, ಕ್ರಿಸ್ತನಲ್ಲಿರುವಂಥ ನಿರೀಕ್ಷೆ, ಈ ವಿಷಯಗಳ ಕುರಿತು ಆತನು ಮಾತನಾಡಬೇಕಾದ್ರೆ ಇದುವೇ ಅತಿ ಶ್ರೇಷ್ಠ ಎಂದು ಹೇಳ್ತಾನೆ. ಕಾರಣ ಅದರ ಸೂಕ್ಷ್ಮತೆಯಲ್ಲಿ ನಮಗೆ ಗೊತ್ತಾಗುವಂಥದ್ದು, ಲೋಕದ ಯಾವ ಹಿರಿಮೆಯಲ್ಲಿ ನಿತ್ಯತ್ವವಿಲ್ಲ, ಲೋಕದ ಯಾವ ಸಂಗತಿಯಲ್ಲಿ ನಿತ್ಯತ್ವ ಎನ್ನುವಂಥ ಅಂಶವೇ ಇಲ್ಲ. ಆದರೆ ಕ್ರಿಸ್ತನಲ್ಲಿ ನಮಗೆ ನಿತ್ಯತ್ವವಿದೆ. ಇದನ್ನು ಯೋಹಾನನ ಪತ್ರಿಕೆ 2:25 ಹೇಳ್ತಾನೆ, ಕ್ರಿಸ್ತನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ಹಾಗಾದರೆ ಕ್ರಿಸ್ತನ ಮೊದಲ ಅಗತ್ಯತೆ ನಿತ್ಯತ್ವ, ನಿತ್ಯ ಜೀವ, ದೇವರಲ್ಲಿರುವ ಜೀವ,
ಕ್ರಿಸ್ತನಲ್ಲಿ ನಮಗೆ ಮನುಷ್ಯರಾದ ನಮಗೆ ಸಿಕ್ಕುವುದರಿಂದಲೇ ನಾವು ನರಕದಿಂದ ತಪ್ಪಿಸಿಕೊಂಡು ಪರಲೋಕದಲ್ಲಿ ನಿತ್ಯಕ್ಕೂ ನಿತ್ಯ ರಾಜ್ಯದಲ್ಲಿ ನಿತ್ಯ ದೇವರೊಂದಿಗೆ ವಾಸಿಸಲು ಸಾಧ್ಯ ಎನ್ನುವುದಕ್ಕೆ ಕ್ರಿಸ್ತನನ್ನು ಪ್ರಧಾನವಾಗಿ ತೋರಿಸ್ತಾನೆ. ಇದೊಂದು ಬಹಳ ಬಹಳ ಸೊಗಸಾದ ವಿಷಯ. ಹಾಗಾದರೆ ಕ್ರಿಸ್ತನಿಗೆ ನಾವೆಷ್ಟು ಪ್ರಾಮುಖ್ಯತೆ ಕೊಡಬೇಕು? ಕ್ರಿಸ್ತನಿಗಾಗಿ ಪ್ರಯಾಸ ಪಡಬೇಕಾದದ್ದೇನು? ಅದರಲ್ಲಿ ಕ್ರಿಸ್ತನಿಗಾಗಿ ಪ್ರಯಾಸ ಪಡುವ ವಿಷಯದಲ್ಲಿ ನಮಗಿರುವಂಥ ಪುನರುತ್ಥಾನ, ಸತ್ತವರಲ್ಲಿ ಕೆಲವರಿಗಾಗುವ ಪುನರುತ್ಥಾನ ನನಗೆ ಒದಗಿ ಬಂದೀತೆನ್ನುವಂಥ ಮಾತನ್ನು ಮಾತನಾಡಬೇಕಾದ್ರೆ ಆತನು ಅಲ್ಲಿ ಸ್ವಲ್ಪ ನಡುಕದಿಂದ ಮಾತನಾಡ್ತಾನೆ. ಅದರರ್ಥ ಆ ಪ್ರಥಮ ಪುನರುತ್ಥಾನ ಅಥವಾ ಭಕ್ತರಿಗಿರುವಂಥ ಪುನರುತ್ಥಾನ ನನಗೆ ಎಲ್ಲಿ ತಪ್ಪಿ ಹೋಗ್ತದೋ ಎನ್ನುವಂಥ ನಡುಕದಿಂದ ಮಾತನಾಡ್ತಾನೆ. ಹಾಗಾದರೆ ಅದಕ್ಕಾಗಿ ಎಷ್ಟೋ ಪ್ರಯಾಸಪಟ್ಟು ಅದನ್ನು ಸಂಪಾದಿಸಿಕೊಳ್ಳಬೇಕೆಂಬುದೇ ಇದರ ಅರ್ಥ. ಇದು 3ನೇ ಅಧ್ಯಾಯದ ಸೊಗಸು. 4ನೇ ಅಧ್ಯಾಯದಲ್ಲಿ ಆತನು ದೇವಜನರಲ್ಲಿರಬೇಕಾದ ಸದ್ಗುಣಗಳನ್ನು ಅದಕ್ಕಾಗಿ ಒತ್ತು ಕೊಟ್ಟು ಮಾತನಾಡ್ತಾನೆ. ಎಲ್ಲವೂ ಬಹಳ ಚೆನ್ನಾಗಿದೆ. ಇಲ್ಲಿ ನಮ್ಮ ಈ ದಿನದ ಧ್ಯಾನದ ವಿಷಯ ಪ್ರಾಮುಖ್ಯವಾಗಿ ಫಿಲಿಪ್ಪಿ 2ನೇ ಅಧ್ಯಾಯದ 21ನೇ ವಚನ. ಇಲ್ಲಿ ಪೌಲ ತಿಮೋಥೆಯನ ಕುರಿತಾಗಿ ಬರೀತಾನೆ. ಅಲ್ಲಿ ಆತನು ಕೊಡುವಂಥ ಸಾಕ್ಷಿ, ತಿಮೋಥೆಯನ ಕುರಿತು ಹೇಳಿದಂಥ ಬಹಳ ಅಮೂಲ್ಯವಾದ ಸಾಕ್ಷಿ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸು ಇಡುತ್ತಾರೆಯೇ ಹೊರತು ಯೇಸುಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಕಾಲದಿಂದ ಕಾಲಕ್ಕೆ ಪೌಲ ಬೇರೆ ಬೇರೆ ಪತ್ರಿಕೆಗಳಲ್ಲಿ ತಿಮೋಥೆಯನ ಕುರಿತು ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾನೆ. ಥೆಸಲೋನಿಕ ಪತ್ರಿಕೆಯಲ್ಲೂ ಸಹ ತಿಮೋಥೆಯನ ಕುರಿತು ಬರೀತಾನೆ. ಆದರೆ ಅಲ್ಲಿ ಹೇಳುವ ಸಂಗತಿಗಳಿಗೂ ಇಲ್ಲಿ ಓದುವ ಸಂಗತಿಗಳಿಗೂ ವ್ಯತ್ಯಾಸವಿದೆ. ಆದರೂ ಅವೆಲ್ಲವೂ ಇದ್ದಂಥ ಗುಣಲಕ್ಷಣಗಳೇ. 1 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ತಿಮೋಥೆಯನು ಶುಭವಾರ್ತೆ ಹೇಳುವವನು ಅಥವಾ ಒಳ್ಳೆಯ ಸಂಗತಿಗಳನ್ನು ಮಾತ್ರ ತಂದು ಹೇಳುವವನು. ಅಲ್ಲಿಗೆ ತಿಮೋಥೆಯನ ಒಂದು ಬ್ರ್ಯಾಂಡ್. ಆತನು ಕೆಟ್ಟ ಸುದ್ದಿ ಕೊಡುವವನಲ್ಲ, ಗಲಿಬಿಲಿ ಗೊಂದಲದ ವಿಷಯ ಹೇಳುವವನಲ್ಲ, ತಕರಾರುಗಳನ್ನು ಹೇಳುವವನಲ್ಲ. ನಮ್ಮ ದೇಶದ TV ಚಾನೆಲ್ಗಳು, ವಿಶೇಷವಾಗಿ ನ್ಯೂಸ್ ಚಾನೆಲ್ಗಳು, ಅದರಲ್ಲೂ ಪ್ರೈವೇಟ್ ನ್ಯೂಸ್ ಚಾನೆಲ್ಗಳು ಬಹಳ ಗೊಂದಲಮಯವೇ. ಆ ಪ್ರೈವೇಟ್ ಚಾನೆಲ್ಗಳಲ್ಲಿ ಯಾವುದಾದ್ರೂ ಒಳ್ಳೆ ಸುದ್ದಿಗಳಿದ್ರೆ ಆ ಚಾನೆಲ್ ಅವರಿಗೆ ಅದನ್ನ ಕೊಡಲಿಕ್ಕೆ ಇಷ್ಟವೇ ಇಲ್ಲ. ತಕರಾರುಗಳೇ ಅವರಿಗೆ ಕೊಡಲಿಕ್ಕೆ ಇಷ್ಟ, ಗೊಂದಲಗಳೇ, ರಾಜಕೀಯ ಗಲಾಟೆಗಳೇ, ಕೇಳಲಿಕ್ಕೆ ಅಸಹ್ಯವಾಗುವಂಥ ಸುದ್ದಿಗಳೇ, ಇವುಗಳನ್ನೇ ಏನೋ ದೇಶವೇ ಕಿತ್ತುಕೊಂಡು ಹೋಯ್ತು ಅನ್ನೋ ರೀತಿಯಲ್ಲಿ ಕಿರ್ಚಾಡಿ ಮಾತನಾಡ್ತಾರೆ. ನಾನು ಎನಿಸ್ತೇನೆ ದೇಶದಲ್ಲಿ ಈಗಾಗಲೇ ಅನೇಕರಂತ ವಿಷಯ ನೊಂದಿದ್ದಾರೆ. ಪೌಲ ತಿಮೋಥಿ ಬಗ್ಗೆ ಹೇಳ್ತಾನೆ. 1 ಥೆಸಲೋನಿಕ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳ್ತಾನೆ, ಆದರೆ ತಿಮೋಥಿನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಿಸಿಕೊಂಡು, ಹೀಗೆ ಈತನು ಶುಭ ವರ್ತಮಾನ ಹೇಳುವವನು. ನಾನು ಅನಿಸ್ತಾನೆ ಕ್ರಿಸ್ತನ ಶಿಷ್ಯರ, ದೇವರ ಸೇವೆಯಲ್ಲಿರುವವರ ಇರಬೇಕಾದಂಥ ಒಂದು ಪ್ರಮುಖ ಗುಣವಾಗ್ತದೆ. ಹೀಗೆ ತಿಮೋಥೆಯಲ್ಲಿ ಅನೇಕ ಒಳ್ಳೆ ಗುಣಗಳಿದೆ. ಅದನ್ನು ಪೌಲನು ಹೇಳಲಿಕ್ಕೆ, ತನ್ನ ಜೊತೆ ಸೇವಕನ ಕುರಿತು ಅವನಲ್ಲಿರುವಂಥ ಒಳ್ಳೆಯ ಸಂಗತಿಗಳನ್ನ ಹೇಳಲಿಕ್ಕೆ ಆತನು ಎಲ್ಲಿಯೂ ಹಿಂಜರಿರಲಿಲ್ಲ. ಹಾಗೆಯೇ ಫಿಲಿಪ್ಪಿಯವರಿಗೆ ಬರೀಬೇಕಾದ್ರೆ ಈ ಸಂಗತಿ ಹೇಳ್ತಾನೆ. ಆತನು ಹೇಳ್ತಾನೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಈ ವಚನದಲ್ಲಿ 2 ಕಾರ್ಯಗಳನ್ನ ಹೇಳ್ತಾನೆ, ಸ್ವಕಾರ್ಯ, ಕ್ರಿಸ್ತನ ಕಾರ್ಯ. ನಮ್ಮನ್ನು ವೈಚಿಸಿಕೊಳ್ಳೋಣ. ಪ್ರತಿದಿನ ನನ್ನ ಜೀವಿತದಲ್ಲಿ 24 ಗಂಟೆಯಲ್ಲಿ ಸ್ವಕಾರ್ಯಕ್ಕಾಗಿ ನಾನು ಮನಸ್ಸಿಟ್ಟಂಥ ಶೇಕಡವಾರು ಅಂಶ ಎಷ್ಟು, ಅಥವಾ ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟಂಥ ಶೇಕಡ ಅಂಶ ಎಷ್ಟು? ಪೌಲನು ತಿಮೋಥಿ ಬಗ್ಗೆ ಹೇಳುವಂಥ ಈ ಸಾಕ್ಷಿನ ನಾವು ತೆಗೆದುಕೊಂಡ್ರೆ, ಇದನ್ನು ಹಾಗೆಯೇ ಗ್ರಹಿಸಿಕೊಂಡ್ರೆ, ತಿಮೋಥೆಯನು 100ಕ್ಕೆ 100ರಷ್ಟು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟವನು, 100ಕ್ಕೆ 100ರಷ್ಟು ಸ್ವಂತ ಕಾರ್ಯಗಳ ಮೇಲೆ ಆತನು ಮನಸ್ಸಿಡದವನು. ಅನ್ನಿಸ್ತಾನೆ ಇದೊಂದು ವಿಚಿತ್ರವಾದ ವ್ಯಕ್ತಿತ್ವ. ಎಲ್ಲರಿಗೂ ಅವರ ವೈಯಕ್ತಿಕ ಜೀವಿತವಿದೆ. ನಾವು ಸಮೀಪದಲ್ಲೇ ನಾವು ಕಳ್ಕೊಂಡ ಒಬ್ಬ ಶ್ರೇಷ್ಠ ಸುವಾರ್ತಿಕರು ಡಾಕ್ಟರ್ ಬಿಲ್ಲಿ ಗ್ರಾಹ್ಯಾಮ್, ಅವರ ಬಗ್ಗೆ ನಾನು ಕೇಳಿದ್ದೇನೆ. ಕೆಲವೊಮ್ಮೆ ಅವರು ತಿಂಗಳುಗಟ್ಟಲೆ ಮನೆಯಿಂದ ಹೊರಗಿರ್ತಾರೆ.
ಎಷ್ಟೋ ದಿವಸಗಳಾದ ಮೇಲೆ, ತಿಂಗಳುಗಳಾದ ಮೇಲೆ ಅವರ ಮಕ್ಕಳನ್ನು ಅವರು ನೋಡಿದ ಅನುಭವ ಅವರ ಜೀವಿತದಲ್ಲಿ ಎಷ್ಟೋ ಸಾರಿ ಇದೆ. ಕೆಲವು ವರ್ಷಗಳ ಹಿಂದೆ ನನ್ನ ದೂರದ ಪ್ರಯಾಣದ ಮಧ್ಯದಲ್ಲಿ ಪುಣೆ ಪಟ್ಟಣಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ಹಿರಿಯ ಸೇವಕರನ್ನು ಸಂಧಿಸುವಂಥ ಅವಕಾಶ ಸಿಕ್ಕಿತ್ತು. ಪಾಸ್ಟರ್ ನೈನನ್ ಅಂತೇಳಿ. ಆಗಲೇ ಅವರು ಹೆಚ್ಚು ಕಡಿಮೆ 90 ವರ್ಷದ ಸಮೀಪ ಇದ್ದರು. ಈಗ ಹೆಚ್ಚು ಕಮ್ಮಿ 95 ದಾಟಿರ್ಬೋದು. ನೈನನ್ ದಂಪತಿಗಳು ಅಲ್ಲಿದ್ದರು, ಇಬ್ಬರು ವಯಸ್ಸಾದವರು. ಪಾಸ್ಟರ್ ನೈನನ್ ಅವರ ಪತ್ನಿ ಲೇಡಿ ಡಾಕ್ಟರ್. ಆದರೆ ಪಾಸ್ಟರ್ ನೈನನ್ ಅವರು ಒಳ್ಳೆಯ ಸೇವಕರು, ದೇವರ ಪ್ರೀತಿಯನ್ನು ಪ್ರಬುದ್ಧವಾಗಿ ಮಾತನಾಡಲು ತಿಳಿದಂಥ ಒಳ್ಳೆಯ ಸೇವಕರು. ಅವರೊಂದಿಗೆ ಕೆಲವು ಕಾಲ ಮಾತನಾಡುವಂಥ ಅವಕಾಶ ಸಿಕ್ಕಿದಾಗ ಕೆಲವು ಸಂಗತಿಗಳನ್ನು ಹಂಚಿದ್ರು. ಅದರಲ್ಲಿ ಅವರ ಸೇವಾ ಅನುಭವವನ್ನು ಮಾತನಾಡಬೇಕಾದ್ರೆ ಹೀಗೆ ಹೇಳ್ತಾ ಇದ್ರು, ಕೆಲವೊಮ್ಮೆ ನನ್ನ ಹೆಂಡತಿ ನನಗೆ ಸ್ವಲ್ಪ ಹೋಗಿ ಈರುಳ್ಳಿ ತಗೊಂಡು ಬರ್ರಿ ಎಂಬುದಾಗಿ ಕಳಿಸಿದ್ರೆ ನಾನು ಕೆಲವೊಮ್ಮೆ 3 ತಿಂಗಳು 6 ತಿಂಗಳು ಬಿಟ್ಟು ಮನೆಗೆ ಬರ್ತಾ ಇದ್ದೆ. ಅವರು ಈರುಳ್ಳಿ ತಗೊಳ್ಳಿಕ್ಕೆ ಮಾರ್ಕೆಟ್ಗೆ ಹೋದರೆ ಅವರು ಈರುಳ್ಳಿ ತಗೊಳ್ಳಿಕ್ಕೆ ಹೋದೆ ಅನ್ನೋದನ್ನೇ ಮರೆತು ಹಾಗೆ ಸಿಕ್ಕ ಜನರನ್ನ ಮಾತಾಡ್ತಾ ಸುವಾರ್ತೆ ಮಾತಾಡ್ತಾ ಅಂತ ಹೇಳಿದ್ರೆ ಲೌಕಿಕ ಮಾತುಗಳಲ್ಲ, ಸುವಾರ್ತೆನ ಸಾರ್ತಾ ಅವ್ರು ಯಾವ ಕಡೆ ಹೋಗ್ತಿದ್ದೇನೆ ಅವ್ರಿಗೆ ಪ್ರಜ್ಞೆ ಇಲ್ಲ. ಒಟ್ಟಾರೆ ಸುವಾರ್ತೆ ಹೇಳಲಿಕ್ಕಾಗಿ ಹೋಗು. ಕೆಲವೊಮ್ಮೆ ಮಹಾರಾಷ್ಟ್ರವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೂ ಹೋದದ್ದು ಇದೆ. 3-4 ತಿಂಗಳುಗಳು ಬಿಟ್ಟು ಅಥವಾ 6 ತಿಂಗಳು ಬಿಟ್ಟು ನಂತರ ಮನೆಗೆ ಬಂದ ಸಂದರ್ಭ ಅವರ ಜೀವಿತದಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಸುವಾರ್ತೆಗಾಗಿ ಫಾದರ್ ಬಗ್ಸ್ಮನ್ ಅದನ್ನು ಹಾಡ್ತಾರೆ, ಯೇಸುವಿಗಾಗಿ, ಸುವಾರ್ತೆಗಾಗಿ. ಸುವಾರ್ತೆನ ಪ್ರಬಲವಾಗಿ ಸಾರಬೇಕಾಗ್ತದೆ. ಚಾರ್ಲ್ಸ್ ಸ್ಪರ್ಜನ್ ಅವರು ಕ್ರಿಸ್ತನನ್ನು ಆತನ ಶಿಲುಬೆ ಕುರಿತು ಮಾತನಾಡಿದ ಒಂದು ಸಂದೇಶದಲ್ಲಿ ಅವರು ಹೀಗೆ ಹೇಳ್ತಾರೆ, ಇಸ್ಲಾಂ ಮತ ವೇಗವಾಗಿ ಪ್ರಪಂಚದಲ್ಲಿ ಹರಡಿದ ಒಂದು ಚರಿತ್ರೆಯ ಒಂದು ತುಣುಕನ್ನು ಮಾತನಾಡ್ತಾ ಹೇಳ್ತಾರೆ. ಅವರು ಗಿಬ್ರಾಲ್ಟರ್ ಈ ಒಂದು ಕಣಿವೆಯನ್ನು ದಾಟಬೇಕಾದ್ರೆ ಅದು ಯಾವ ಮಟ್ಟಕ್ಕೆ ಬಂದಿತ್ತು, ಆ ಇಸ್ಲಾಂ ಸೇನೆಯಲ್ಲಿ ಇದ್ದವರೆಲ್ಲರ ವಿಶೇಷತೆ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮಕ್ಕಾಗಿ ಎಲ್ಲರೂ ಜೀವ ಕೊಡಲಿಕ್ಕೆ ತಯಾರಾಗಿದ್ರು. ಅವ್ರು ಜೀವ ಕೊಡಲಿಕ್ಕೆ ತಯಾರಾದದ್ರಿಂದಲೇ ಅದು ಇಷ್ಟೊಂದು ಪ್ರಪಂಚದಲ್ಲಿ ಹರಡಿದೆ ಎಂಬುದನ್ನು ಅವರು ಉಲ್ಲೇಖಿಸ್ತಾ ಹೇಳ್ತಾರೆ. ಆದಿ ಶತಮಾನದ ಅಪೊಸ್ತಲರು ಪ್ರಾಣ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ಅವರು ಸುವಾರ್ತೆ ಸಾರಿದವರೆಂಬುದನ್ನು ಅವರು ಹೇಳ್ತಾರೆ. ಹಾಗಾದರೆ ಕ್ರಿಸ್ತನಿಗಾಗಿ ಪ್ರಾಣವನ್ನು ಪಣ ತೊಟ್ಟವರು, ಪ್ರಾಣವನ್ನು ಲೆಕ್ಕಿಸದೆ ಲೋಕದೊಳಗೆ ಹೋದವರು, ಇದರ ನಿಮಿತ್ತ ಸುವಾರ್ತೆ ಪ್ರಪಂಚವೆಲ್ಲ ವ್ಯಾಪಿಸಿತೆಂಬುದನ್ನು ಸಹ ಚಾರ್ಲ್ಸ್ ಸ್ಪರ್ಜನ್ ಸೇವಕರು ಹೇಳ್ತಾರೆ. ಇದೇ ಅಧ್ಯಾಯದಲ್ಲಿ ಎಪಫ್ರೋದಿತನ ಕುರಿತು ಬರೆದದೆ 29-30 ವಚನದ ನಡುವಿನಲ್ಲಿ ಅದು ಬರೆದದೆ, ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನೆಂದು ನೀವು ತಿಳಿದು. ಹಾಗಾದ್ರೆ ಆತನ ಜೀವದ ಆಶೆಯನ್ನು ಲಕ್ಷ್ಯ ಮಾಡದವನು ಎಪಫ್ರೋದಿತ, ಮತ್ತು ಕ್ರಿಸ್ತನ ಕೆಲಸದ ನಿಮಿತ್ತ ಕ್ರಿಸ್ತನಿಗಾಗಿ ದುಡಿದು ಜೀವ ಕಳ್ಕೊಳ್ಳುವಂತ ಮಟ್ಟಕ್ಕೆ ಆತನ ಹೋಗಿದ್ದ ಅಂತೇಳಿ ಪೌಲ ಎಪಫ್ರೋದಿತನ ಕುರಿತು ಸಾಕ್ಷಿ ಹೇಳ್ತಾನೆ. ಇವನಿಗಿಂತಲೂ ಶ್ರೇಷ್ಠ ಸಾಕ್ಷಿ ಹೊಂದಿರುವಂಥ ತಿಮೋಥೆಯನ್ನು ಹಾಗಾದ್ರೆ ಇನ್ನೆಷ್ಟೋ ಪ್ರಯಾಸ ಪಟ್ಟವನೇ. ಆ 21ನೇ ವಚನದ ಪ್ರಕಾರ ಆತನಿಗೆ ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಲ್ಲ, ಕ್ರಿಸ್ತನ ಕಾರ್ಯಗಳಲ್ಲಷ್ಟೇ. 21ನೇ ವಚನ ಹೇಳುವುದಕ್ಕೆ ಮೊದಲು ಪೌಲ 20ನೇ ವಚನವನ್ನು ಸಹ ಹೇಳ್ತಾನೆ. 20ನೇ ವಚನದಲ್ಲಿ ತಿಮೋಥೆಯನ ಬಗ್ಗೆ ಹೀಗೆ ಹೇಳ್ತಾನೆ, ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಫಿಲಿಪಿ ಪಟ್ಟಣದಲ್ಲಿ ರಕ್ಷಣೆ ಹೊಂದಿದ ಜನರು, ರಕ್ಷಣೆ ಹೊಂದಿದ ಆತ್ಮಗಳ ಕುರಿತು ಪೌಲನು ಯಾವ ವೇದನೆಯಿಂದಿದ್ದಾನು, ಪೌಲನ ಮನೋಸ್ಥಿತಿ ಎಲ್ಲವೂ ಕ್ರಿಸ್ತನ ಮನೋಸ್ಥಿತಿ. ಹಾಗಾದರೆ ಕ್ರಿಸ್ತನಿಗೆ ಫಿಲಿಪಿ ಸಭೆಯವರ ಮೇಲೆ ಎಷ್ಟು ಕನಿಕರ ಕಾಳಜಿ ಇದೆಯೋ ಅದೇ ಕನಿಕರ ಕಾಳಜಿ ಪೌಲನಲ್ಲಿಯೂ ಇದೆ. ಅದೇ ಕನಿಕರ ಕಾಳಜಿ ಪೌಲನ ಸಾಕ್ಷ್ಯ ಪ್ರಕಾರ ತಿಮೋಥಿಯಲ್ಲೂ ಇದೆ. ನಾನು ಯಾಕೆ ಪೌಲನ ಮನೋಸ್ಥಿತಿ ಕ್ರಿಸ್ತನ ಮನೋಸ್ಥಿತಿ ಅಂತ ಹೇಳಿದೆ ಅಂತ ಹೇಳಿದ್ರೆ, ಆತನ ಅದನ್ನ ಮೊದಲನೇ ಅಧ್ಯಾಯದ 8ನೇ ವಚನದಲ್ಲಿ ಅದನ್ನು ಹೇಳ್ತಾನೆ. ಕ್ರಿಸ್ತ ಯೇಸುವಿಗಿರುವಂಥ ಕನಿಕರ, the exact compassion, the same amount of compassion which Jesus carried in his heart.
ವಾಸ್ ಇನ್ ಪೌಲ್. ಯಾವ ಮಟ್ಟದ ಕನಿಕರ, ಯಾವ ಮಟ್ಟದ ದಯೆ ಕ್ರಿಸ್ತನಲ್ಲಿತ್ತೋ ಅದೇ ಮಟ್ಟದ ಕನಿಕರ ಪೌಲನಲ್ಲಿತ್ತೆಂದು ತಾನೇ ಸಾಕ್ಷಿ ಕೊಡ್ತಾನೆ. ಈಗ ಪೌಲನ ಹಾಗೆ ಫಿಲಿಪ್ಪಿ ಪಟ್ಟಣದವರ ಬಗ್ಗೆ ಚಿಂತಿಸುವವರು ಈಗ ಪೌಲನ ಜೊತೆ ಈಗ ತಿಮೋತಿ ಇದ್ದಾನೆ. ನಂತರದಲ್ಲಿ ಪೌಲನೊಂದಿಗೆ ತಿಮೋತಿ ಹೇಗೆ ಎಂಬುದಾಗಿ 22ನೇ ವಚನದಲ್ಲಿ ಹೇಳ್ತಾನೆ, ತಿಮೋತಿಯನ ಗುಣವನ್ನು ನೀವು ನೋಡಿ ತಿಳ್ಕೊಂಡಿದ್ದೀರಿ. ತಿಮೋತಿ ಎಂತಮನೆಂಬುದು ಇದು ಮರೆಯಾದ ವಿಷಯವಲ್ಲ. ಹೊಸ ವಿಶ್ವಾಸಿಯೋ ಹಳೆ ವಿಶ್ವಾಸಿಯೋ ಪೌಲನ ಜೊತೆ ಸೇವಕರು ಎಲ್ಲರಿಗೂ ತಿಮೋತಿಯನ ಗುಣ ಗೊತ್ತು. ನಾನು ಅನಿಸ್ತಾನೆ ಬಹಳ ಪಾರದರ್ಶಕವಾಗಿ ಜೀವಿಸಿದಂಥ ಒಬ್ಬ ದೇವರ ದಾಸ ತಿಮೋತಿಯನು. ಡಾಕ್ಟರ್ ಬಿಲ್ಲಿ ಗ್ರಾಹಂ ಮೇಲೆ ಇದೇ ಸಾಕ್ಷಿ ಇತ್ತು. ಅವರ ವೇದಿಕೆ ಮೇಲೆ ಏನೋ ಅವ್ರ ಮನೆಯಲ್ಲಿ ಸಹ ಅದೇ ವ್ಯಕ್ತಿ. ಕಾರಣ ಬೋಧನೆಯಲ್ಲಿ ಅವರ ವ್ಯಕ್ತಿತ್ವ ಒಂದು, ನಿಜ ಜೀವಿತದಲ್ಲಿ ಅವರ ವ್ಯಕ್ತಿತ್ವ ಇನ್ನೊಂದು. ಹಾಗೆ ನಡೆದವರಲ್ಲ. ಒಬ್ಬಂಟಿಗರಾಗಿದ್ದಾಗಲೂ, ಜನರೆಲ್ಲರೆದುರಿದ್ದಾಗಲೂ, ದೇವಜನರ ಎದುರು, ಅನ್ಯ ಜನರ ಎದುರು ಯಾವಾಗಲೂ ಅವರು ಕ್ರಿಸ್ತನವರೇ ಒಂದೇ ರೀತಿ ನಡೆಕೊಂಡವರು. ಇನ್ನೊಬ್ಬರ ಎದುರು ನೀತಿಯಿಂದ ವೈಯಕ್ತಿಕ ಜೀವಿತದಲ್ಲಿ ತಪ್ಪಾಗಿಯೂ ದೋಷ ಕಪಟದಲ್ಲಿ ನಡೆದವರಲ್ಲ. ಪಾರದರ್ಶಕ ಜೀವಿತ, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಒಂದೇ ವಿಧವಾದ ಸಾಕ್ಷಿ ಹೊಂದಿದವರು. ಆತನು ಹೇಳ್ತಾನೆ ಮುಂದುವರೆದು, ಮಗನು ತಂದೆಗೆ ಹೇಗೋ ಹಾಗೆ ಅವನು ನನ್ನ ಜೊತೆಯಲ್ಲಿ ಸ್ವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ಮಗನು ತಂದೆಗೆ ಹೇಗೋ, ಒಬ್ಬ ಮಗ ತಂದೆಯೊಂದಿಗೆ ಹೇಗೆ ತೋಳಿಗೆ ತೋಳು ಕೊಟ್ಟು ನಿಲ್ತಾನು. ಡಾಕ್ಟರ್ ಡಿ.ಜಿ.ಎಸ್. ದಿನಕರ್ನವರು ತಮಿಳುನಾಡಿನಲ್ಲಿ ಸ್ವಾರ್ಥ ಪ್ರಚಾರದಲ್ಲಿ ಮೇಲಕ್ಕೆ ಏರುವಾಗ ಅವರೊಂದಿಗೆ ಭಾಷಾಂತರಕ್ಕೆ ನಿಂತವರು ಎಷ್ಟೋ ಮಂದಿ. ಆದರೆ ಅವರ ಮಗನಾದ ಪಾಲ್ ದಿನಕರನ್ ಅವರು ಸೇವೆ ಪ್ರಬುದ್ಧತೆಗೆ ಬಂದ ಮೇಲೆ ತಂದೆ ಮಗನ ಜೋಡಿ ಅವರ ಸ್ವಾರ್ಥ ಪ್ರಚಾರ, ಅದರ ಭಾಷಾಂತರ ನೋಡಲಿಕ್ಕೆ ಎಷ್ಟೋ ಸೊಗಸು. ತಂದೆ ತಮಿಳಿನಲ್ಲಿ ಹೇಳಿದರೆ ಮಗನು ಅದನ್ನು ಹಾಗೆಯೇ ಇಂಗ್ಲೀಷ್ನಲ್ಲಿ ಹೇಳ್ತಿದ್ರು, ಅಥವಾ ತಂದೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಮಗನು ಹಾಗೆ ಅದನ್ನು ತಮಿಳಲ್ಲಿ ಹೇಳ್ತಿದ್ರು. ಒಂದು ವೇಳೆ ದಿಢೀರೆಂಬುದಾಗಿ ನೋಡೋರಿಗೆ ಕನ್ಫ್ಯೂಸ್ ಆಗೋದು, ಯಾರು ಯಾವ ಭಾಷೆಯವರು, ಯಾರು ಇದರಲ್ಲಿ ಬೋಧಕರು, ಯಾರು ಇದರಲ್ಲಿ ಭಾಷಾಂತರಕಾರರು. ತಂದೆಯು ಮಗನಿಗೆ ಹೇಗೋ. ಸ್ವಸ್ಥತೆ ಸೇವೆಯಲ್ಲಿ, ಬಿಡುಗಡೆ ಸೇವೆಯಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ಓರಲ್ ರಾಬರ್ಟ್ಸ್, ಅಮೇರಿಕದ ದೇವರ ಸೇವಕರು, ಅವರ ಮಗ ರಿಚರ್ಡ್ ರಾಬರ್ಟ್ಸ್ ಅವರೊಂದು ಸಾಕ್ಷಿಯಲ್ಲಿ ಹೇಳ್ತಾರೆ, ಅವರವರ ತಂದೆಯೊಂದಿಗೆ ಸೇವೆಯ ಪ್ರಯಾಸದಲ್ಲಿ ಎಲ್ಲ ವಿಧದಲ್ಲೂ ಪ್ರಯಾಸ ಪಟ್ಟಿದ್ದೇನೆ. ಒಬ್ಬ ಕೆಲಸಗಾರನಂತೆಯೂ ಇದ್ದು, ಒಬ್ಬ ಕ್ಯಾಂಪೇನ್ ಮ್ಯಾನೇಜರ್ ಆಗಿಯೂ ಇದ್ದು, ಅವರ ಮಿನಿಸ್ಟ್ರಿಯ ಡೈರೆಕ್ಟರ್ ಆಗಿಯೂ ಇದ್ದು, ಅವರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದು, ನಂತರ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿದ್ದು, ಎಲ್ಲ ಕೆಪಾಸಿಟಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಎಷ್ಟೋ ವಿಧದಲ್ಲಿ ಸೇವೆಯಲ್ಲಿ ಏನೇನೆಲ್ಲ ಮಾಡಲಿಕ್ಕೆ ಅವ್ರ ತಂದೆ ಜೊತೆ ಸಾಧ್ಯ, ಎಲ್ಲ ವಿಧದಲ್ಲಿ. ಪೌಲ ಹೇಳ್ತಾನೆ, ಮಗನು ತಂದೆಗೆ ಹೇಗೋ ಹಾಗೆ ಅವನು ನನ್ನ ಜೊತೆಯಲ್ಲಿ ಸ್ವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನು. ಸ್ವಾರ್ಥ ಪ್ರಚಾರದಲ್ಲಿ ಆತನ ಸಹಕಾರಿ ಅಷ್ಟೇ ಅಲ್ಲ, ಕಷ್ಟಪಟ್ಟು ಕೆಲಸ ನಡೆಸಿದ. ದೇವರು ಈ ದಿನಗಳಲ್ಲಿ ಕನಿಕರಿಸಲಿ. ಕಷ್ಟಪಟ್ಟು ಸ್ವಾರ್ಥ ಸಾರುವಂಥ ಮನೋಸ್ಥಿತಿ ದೇವರಾತ್ಮ ನಮ್ಮಲ್ಲಿ ಉಂಟು ಮಾಡಲಿ. ಸರಳ ಕ್ರಿಸ್ತ ಜೀವಿತ, ಸಾಧಾರಣ ವಿಶ್ವಾಸ ಜೀವಿತ, ಸರಳವಾದ ಸೇವೆ, ದೇವರು ಇವುಗಳನ್ನು ನಮ್ಮಿಂದ ತೆಗೆದು ಬಿಡಲಿ. ಹಗುರವಾದ ಕ್ರಿಸ್ತಿಯ ಜೀವಿತ, ಹಗುರವಾದ ಸೇವಾ ಮನೋಭಾವ ದೇವರಿದು ನಮ್ಮಿಂದ ತೆಗೆದು ಬಿಡಲಿ. ದೇವರ ಮುಂದೆ ಬಂದು ಕೇಳೋಣ, ದೇವರೇ ಸಾಧಾರಣ ಕ್ರಿಸ್ತಿಯ ಜೀವಿತ ನನ್ನಿಂದ ತೆಗೆದುಹಾಕು, ಸಾಧಾರಣ ಸೇವೆ ಅನ್ನುವಂಥದ್ದನ್ನು ತೆಗೆದು ಹಾಕು. ಮೋಶೆ ಮೂಲಕ ಕೊಡಲ್ಪಟ್ಟ ಪ್ರಥಮ ಆಜ್ಞೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಸೇವಿಸಬೇಕು ಅಥವಾ ಆರಾಧಿಸಬೇಕು. ಇಲ್ಲಿ ಯಾವುದು ಅಪರಿಪೂರ್ಣವಾಗಿ ಬಯಸ್ತಲ್ಲ, ಆತ್ಮದಲ್ಲಿಯೂ ಪರಿಪೂರ್ಣವಾಗಿ, ಪ್ರಾಣ ಬುದ್ಧಿಯಲ್ಲೂ ಪರಿಪೂರ್ಣ, ದೇಹದ ಶಕ್ತಿಯಲ್ಲೂ ಪರಿಪೂರ್ಣ. ಸೇವೆಯಲ್ಲಿ ನಾವು ಪ್ರಯಾಸ ಪಡಲೇಬೇಕಾಗ್ತದೆ, ಸಾಧಾರಣವಾಗಿ ಅಲ್ಲ. ತಿಮೋತಿಗಾಗಿಯೇ ಬರೆದ ಪ್ರತ್ಯೇಕ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ಅನುಕೂಲವಿರುವ ಸಮಯದಲ್ಲೂ ಅನುಕೂಲವಿಲ್ಲದ ಸಮಯದಲ್ಲಿಯೂ ವಾಕ್ಯವನ್ನು ಸಾರು ಅಥವಾ ಸ್ವಾರ್ಥೆಯನ್ನು ಸಾರು. ನಾವು ಮೊದಲು ಕ್ರಿಸ್ತನನ್ನು ಕಂಡುಕೊಳ್ಬೇಕು. ಎರಡನೇದಾಗಿ
ಸುವಾರ್ಥ ಸೇವೆಗೆ ನಾವು ಒಪ್ಪಿಸಿಕೊಡಲೇಬೇಕು. ಕ್ರಿಸ್ತನನ್ನು ಹೇಗೆ ಸಾರುವುದೆಂಬುದನ್ನು ಕಲಿಬೇಕು. ಗಂಟೆಗಟ್ಟಲೆ ಕ್ರಿಸ್ತನ ಕುರಿತು ಮಾತನಾಡಲು ಕಲಿಬೇಕು. ಒಂದೆರಡು ನಿಮಿಷಗಳಲ್ಲಿ ಕ್ರಿಸ್ತನನ್ನು ಸಾರುವುದನ್ನು ಕಲಿಬೇಕು. ಒಂದು ಗನ್ ತೆಗೆದುಕೊಂಡು ಶೂಟ್ ಮಾಡಿದರೆ ಸಣ್ಣ ಬುಲೆಟ್ ತೂರಿ ಒಬ್ಬನ ಜೀವ ತೆಗೆಯುವುದಾದರೆ, ನೀನು ದೇವರಾತ್ಮನ ಶಕ್ತಿಯಿಂದ ಸಾರುವ ಸುವಾರ್ತೆ ನರಕಪಾತ್ರನೊಬ್ಬನನ್ನು ರಕ್ಷಣೆಗೆ ನಡೆಸಿ ಅವನೊಳಗೆ ನಿತ್ಯಜೀವ ತರುವಂಥ ತೀಕ್ಷ್ಣವಾದ ಸುವಾರ್ತೆ ಸಾರುವುದಕ್ಕೆ ದೇವರಾತ್ಮನು ನಿನ್ನನ್ನು ನಡೆಸಲೇಬೇಕು. ನಮ್ಮೆಲ್ಲ ಪ್ರಯಾಸಗಳಲ್ಲಿ, ನಮ್ಮೆಲ್ಲ ಸಂಗತಿಗಳಲ್ಲಿ ಸುವಾರ್ಥ ಸೇವೆಗೆ ಪ್ರಮುಖ ಸ್ಥಾನ ಕೊಡಲೇಬೇಕು. ಕ್ರಿಸ್ತನನ್ನು ಸಾರದೆ ಹೋದರೆ ನಮ್ಮ ಗತಿ ಅಯ್ಯೋ ಎಂಬುವಂಥ ವೇದನೆ ನಮಗೆ ಆಗಲೇಬೇಕು. ಪ್ರೀತಿಯುಳ್ಳ ದೇವಜನರೇ, ಸುವಾರ್ಥ ಸೇವೆಯಲ್ಲಿ ಪ್ರಯಾಸ ಪಡುವುದು ಬೇಕೇ ಬೇಕು. ಬಾರ್ನಬ ಪೌಲನ ಬಗ್ಗೆ ಬರ್ತದೆ. ಅವರ ಜೀವದ ಮೇಲೆ, ಸುವಾರ್ತೆಗಾಗಿ ಜೀವದ ಮೇಲಿನ ಹಂಗನ್ನು ತೊರೆದವರು. ಇಲ್ಲಿ ಎಪಫ್ರೋದಿತನ ಕುರಿತು ಬರ್ತದೆ. ಅವನ ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವಷ್ಟು ಪ್ರಯಾಸಪಟ್ಟವನು. ತಿಮೋಥೆಯನ ಬಗ್ಗೆ ಬರ್ತದೆ. ಸುವಾರ್ಥ ಪ್ರಚಾರದಲ್ಲಿ ಕಷ್ಟಪಟ್ಟು ಕೆಲಸ ನಡೆಸಿದವನು. ಈ ಕಾಲದಲ್ಲಿ ಇದು ನಮ್ಮ ಜವಾಬ್ದಾರಿ. ನಿನ್ನ ಜೀವಮಾನ ಕಾಲದಲ್ಲಿ ಇದು ನಿನ್ನ ಜವಾಬ್ದಾರಿ. ನಿನ್ನ ಪರಿಸರದಲ್ಲಿ ಇದು ನಿನ್ನ ಜವಾಬ್ದಾರಿ. ಕ್ರಿಸ್ತನ ಸುವಾರ್ತೆಯನ್ನು ಜನರಿಗೆ ತಲುಪಿಸುವುದಕ್ಕಾಗಿ ಏನೆಲ್ಲ ಸಾಧ್ಯವೋ ಮಾಡು. ಇಲ್ಲಿ ಕ್ರಿಸ್ತನ ಸುವಾರ್ತೆ ವಿಷಯದಲ್ಲಿ ನನ್ನ ಸ್ವಕಾರ್ಯ ಕ್ರಿಸ್ತನ ಕಾರ್ಯಗಳಿಗೆ ಅಡ್ಡಿ ಬಾರದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅದು ನಿನ್ನ ಜವಾಬ್ದಾರಿ. ಕ್ರಿಸ್ತನ ಕಾರ್ಯಕ್ಕೆ ಅಡ್ಡಿಯಾಗುವಂಥ ಎಲ್ಲ ಸಂಗತಿಯಿಂದ ದೂರ ಬರಲೇಬೇಕು. ಹಾಗಾಗಿ ಕ್ರಿಸ್ತನು ಪ್ರತ್ಯೇಕಪಡಿಸ್ತಾನೆ. ಬಿಟ್ಟು ಬಾ ಅಂತ ಹೇಳ್ತಾನೆ. ಆತನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳ್ತಾನೆ. ಅಡ್ಡಿಪಡಿಸುವ ಅಂಶಗಳನ್ನು ಬಿಡ್ಲಿಕ್ಕೆ ಆತನು ಹೇಳ್ತಾನೆ. ಇದಾಗಲೇಬೇಕಾದ ಕಾರ್ಯ. ನಾವು ನಮಗೆ ಪ್ರಾಮುಖ್ಯತೆ ಕೊಟ್ಟುಕೊಳ್ಳುವುದಾದರೆ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುವವರು. ನಾವು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಾದರೆ ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಕ್ರಿಸ್ತನ ಮೇಲೆ ಮನಸ್ಸಿಡುವುದಾದರೆ ನಾವು ಕ್ರಿಸ್ತನ ಕಾರ್ಯಗಳಲ್ಲಿ ಮನಸ್ಸಿಡುವವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಆಜ್ಞೆಯನ್ನು ನಾವು ಈಗ ಕೇಳೋಣ. ಇದು ನಮ್ಮಲ್ಲಿ ಯಾವಾಗಲೂ ಪ್ರತಿಧ್ವನಿಸುತ್ತಲೇ ಇರಲಿ. ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತವಕಪಡು, ಇವುಗಳ ಕೂಡ ಅವೆಲ್ಲವೂ ಕೊಡಲ್ಪಡುವುದು. ನೀನು ನಿನ್ನ ಸ್ವಕಾರ್ಯದಲ್ಲಿ ಮನಸ್ಸಿಟ್ಟು ಏನೇನೆಲ್ಲ ಸಂಪಾದಿಸಿಕೊಳ್ಳಬೇಕೆಂದಿದೆಯೋ ಅದಕ್ಕೆ ಕ್ರಿಸ್ತನು ಕೊಡುವಂಥ ಕೀ. ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ, ಕ್ರಿಸ್ತನ ನೀತಿಗಾಗಿ ತವಕಪಟ್ಟರೆ ನಿನಗೆ ಪರಲೋಕದ ಸಂಗತಿಗಳೊಂದಿಗೆ ಈ ಲೋಕದ ಸಂಗತಿಗಳೆಲ್ಲವೂ ಸಿಗ್ತದೆ ಎಂಬುದನ್ನು ಯೇಸು ಕ್ರಿಸ್ತನು ಖಚಿತವಾಗಿ ಹೇಳಿದ್ದಾನೆ. ಪೌಲ ತಿಮೋತಿ ಪಟ್ಟ ಪ್ರಯಾಸಗಳಲ್ಲಿ ಒಂದು ವೇಳೆ ನಾವು 100% ನಿಲ್ಲಲು ಸಾಧ್ಯವಿಲ್ಲ. ಆರಂಭದ 1-2% ಇದರಲ್ಲಿ ನಾವು ಪರಿಪೂರ್ಣ ಪ್ರಯಾಸ ಪಡಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಾತ ನಮ್ಮನ್ನು ಬಲಪಡಿಸಲಿ. ನಮ್ಮನ್ನು ಕ್ರಿಸ್ತನ ಕಾರ್ಯಗಳಿಗಾಗಿ ನಮ್ಮನ್ನು ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನೆ, ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದನ್ನು ನಮಗೆ ಕಲಿಸು. ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಮಗೆ ಕಲಿಸು. ಕರ್ತನೆ, ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಕರ್ತನೆ ನಮ್ಮ ಪ್ರಾಣದ ಮೇಲೆ ಹಂಗನ್ನು ತೊರೆದು ಪ್ರಯಾಸ ಪಡುವುದಕ್ಕೆ ನಮಗೆ ಕಲಿಸು. ಕರ್ತನೆ, ಈ ವಾಕ್ಯದಲ್ಲಿರುವಂಥ ಕೃಪಾಭಿಷೇಕ ನಮ್ಮಲ್ಲಿ ಬರಲಿ, ನಮ್ಮಲ್ಲಿ ಉಂಟಾಗಲಿ. ದೇವರೇ, ನಿನಗಾಗಿ ಉತ್ತಮೋತ್ತಮವಾಗಿ ಅತ್ಯುತ್ತಮವಾಗಿ ಪ್ರಯಾಸಪಟ್ಟ ಅನೇಕ ಶ್ರೇಷ್ಠ ಸೇವಕರಲ್ಲಿ ಕರ್ತನೆ, ನಾವು ಅವರಷ್ಟು ಪ್ರಯಾಸ ಪಡಲಿಲ್ಲಪ್ಪ, ನಮ್ಮನ್ನು ಕ್ಷಮಿಸು. ದೇವರದಲ್ಲಿ ಬಹಳ ಸಣ್ಣ ಮೊತ್ತದಲ್ಲಾದರೂ ಪ್ರಯಾಸ ಪಡೋದಕ್ಕೆ ನಮಗೆ ಕಲಿಸಿಕೊಡು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೇನ್. ಧನ್ಯವಾದಗಳು. ನೀವು ಈ ವಿಷನ್ ಚಾನಲ್ನ ಆ್ಯಪನ್ನು ನಿಮ್ಮ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫೇಸ್ಬುಕ್ನಲ್ಲಿ ನೀವು ಇದನ್ನು ಫಾಲೋ ಮಾಡಿ. ಇದವರ ಕಳಕಳಿಯ ಮನವಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.